ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಭದ್ರನ ಅಜ್ಜಿ ಅಂತೂ ಚಂಪಾ ಹತ್ರ, ಲೇ ಚಂಪಾ, ನೀನು ವಿದ್ಯಾಗೆ ಫೋನ್ ಮಾಡಿದ್ಯಲ್ಲ, ವಿದ್ಯಾ ಹೇಗವಳಂತೆ, ಅವಳ ಹೊಟ್ಟೆಲಿರೋ ಮಗ ಚೆನ್ನಾಗಿತ್ತಂತ ಅಂತ ಈ ಕಡೆ ಅಜ್ಜಿ ಕೇಳ್ತಾರೆ. ಹ್ಞೂ ಅಮ್ಮಮ್ಮ, ವಿದ್ಯಾ ಚೆನ್ನಾಗಿದ್ದಾರೆ, ಆದರೆ ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಇವತ್ತು ಈಗ ತುಂಬ ಚೆನ್ನಾಗಿದ್ದಾಳೆ, ಅವಳು ಡಾಕ್ಟ್ರು ಓದೋಕ್ಕೆ ಸಾನೇ ಕಷ್ಟಪಡ್ತವಳೆ ಅಂತ ಈ ಕಡೆ ಚಂಪಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಅಜ್ಜಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ದೇವ್ರೆ, ವಿದ್ಯಾ ಕನಸು ನನಸಾಗಬೇಕು, ಅವಳು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು, ತುಂಬಾ ಕಷ್ಟಪಡ್ತಾ ಇದ್ದಾಳೆ ಪಾಪ. ದೇವ್ರೆ, ಅವಳು ಹುಷಾರಾಗಿರಬೇಕು. ಲೇ ಚಂಪಾ, ಅವಳಿಗೆ ಏನಾದರೂ ಅವಶ್ಯಕತೆ ಇದ್ದರೆ ನೀನು ಸಹಾಯ ಮಾಡು ಆಯಿತಾ ಅಂತ ಈ ಕಡೆ ಅಜ್ಜಿ ಹೇಳ್ತಾರೆ. ಆಗ ಚಂಪಾ ಸರಿ ಅಮ್ಮಮ್ಮ ಅಂತ ಹೇಳ್ತಾರೆ. ಈ ಕಡೆ ಇಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಮಾಡಿರೋ ಪ್ಲಾನು ಉಲ್ಟಾಗೆ ಹೋಗುತ್ತೆ. ಸಾವಿತ್ರಿ ಅಂತೂ ಇಲ್ಲಿ ಹೇಗಾದ್ರೂ ಮಾಡಿ ವಿದ್ಯನ ಮುಯಿ ಊಟ ನಿಲ್ಲಿಸ್ಬೇಕು ಅಂತ ತನ್ನ ಬಾಡೂಟನ ಶುರು ಮಾಡೋಕ್ಕೆ ಕುರಿನ ತರ್ತಾರೆ. ದೇವಸ್ಥಾನದಲ್ಲಿ ಕುರಿ ಅಲ್ಲಾಡಬೇಕಿತ್ತು, ತಲೆನ ಅಲ್ಲಾಡಿಸ್ತಾ ಇಲ್ಲ ಅಂತ ಇಲ್ಲಿ ಪುರೋಹಿತರು ಹೇಳ್ತಾರೆ. ಇದು ಖಂಡಿತವಾಗ್ಲೂ ನಡೆಯಲ್ಲ, ಈ ರೀತಿ ಮಾಡಬಾರ್ದು, ಇದು ತಲೆ ಅಲ್ಲಾಡಿಸ್ಬೇಕಿತ್ತು, ಇದು ಸಾಧ್ಯ ಇಲ್ಲ, ಇದು ಖಂಡಿತವಾಗ್ಲೂ ಹರಕೆ ನಡೆಯಲ್ಲ ಅಂತ ಪುರೋಹಿತರು ಹೇಳ್ತಾರೆ. ಆಗ ವಾಪಸ್ ಕುರಿನ ದೇವಸ್ಥಾನದ ಕಡೆ ಬಿಡ್ತಾರೆ. ಈ ಕಡೆ ಸಾವಿತ್ರಿ ಪ್ಲಾನು ಕೂಡ ಉಲ್ಟಾಗೆ ಹೋಗುತ್ತೆ. ಕೊನೆಗೂ ಎಲ್ಲರೂ ಕೂಡ ವಿದ್ಯೆನ ಮುಯಿ ಊಟಕ್ಕೆ ಎಲ್ಲರೂ ವಾಪಸ್ ಹೋಗ್ತಾರೆ. ಅದನ್ನು ನೋಡಿ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗುತ್ತೆ. ಪಾಪ ವಿದ್ಯಾ ತುಂಬಾ ನೊಂದಿದ್ದಾಳೆ. ಕೊನೆಗೂ ಬಾಡೂಟಕ್ಕೆ ಜನ ಸೇರ್ತಾರೆ ಅಂದ್ಕೊಂಡೆ, ಆದರೆ ವಿದ್ಯಾಗೆ ಸಹಾಯ ಆಯ್ತಲ್ವಾ, ಅಷ್ಟೇ ಸಾಕು ಅಂತ ಶಿವರಾಮೇಗೌಡರು ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಈ ಕಡೆ ಕೊನೆಗೂ ವಿದ್ಯೆಗೆ 1 ಲಕ್ಷ ಸಿಕ್ಕೇ ಬಿಡುತ್ತೆ. ಮುಯಿ ಊಟದಿಂದ ಸಿಕ್ಕ ದುಡ್ಡನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ವಿದ್ಯಾ. ಈ ಕಡೆ ಮನೆಗೆ ಬಂದ ಸಾವಿತ್ರಿ, ಎಲ್ಲ ನನ್ನ ಪ್ಲ್ಯಾನು ಹಾಳಾಗೋಯ್ತು, ಹೇಗಾದರೂ ಮಾಡಿ ಬಾಡೂಟನ ಮಾಡಿ ಅವಳಿಗೆ ಯಾವುದೇ ಕಾರಣಕ್ಕೂ ದುಡ್ಡು ಸಿಗಬಾರ್ದು ಅಂದ್ಕೊಂಡಿದ್ದೆ, ಎಲ್ಲ ಹಾಳಾಗೋಯ್ತು, ಮುಂದೇನು ಮಾಡೋದು, ಯಾವುದೇ ಕಾರಣಕ್ಕೂ ಅವಳು ಡಾಕ್ಟ್ರು ಓದಬಾರ್ದು ವಿನಂತಿ ಅಂತ ಹೇಳ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ವಾ, ಆಯ್ತಲ್ವಾ, ಅವಳಿಗೆ ದುಡ್ಡು ಸಿಕ್ಕೈತೆ, ಇನ್ನು ಮೆಡಿಕಲ್ ಸೀಟ್ ಓದ್ತಾವಳೆ, ಇನ್ಮೇಲೆ ನಾವೇನು ಅಂದ್ಕೊಂಡ್ರು ಆಗಲ್ಲ ಕಣವ್ವ ಅಂತ ವಿನಂತಿ ಹೇಳ್ತಾರೆ. ಮುಚ್ಚೆ ಬಾಯಿ, ಏನಂತ ಮಾತಾಡ್ತೀಯಾ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಆ ವಿದ್ಯಾ ಮೆಡಿಕಲ್ ಸೀಟ್ ತಗೋಬಾರ್ದು, ಇಷ್ಟೇ ಇಲ್ಲ ಕಣೆ, ಇನ್ನೂ ಇದೆ, ಅವಳನ್ನು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು ಅಂತ ಈ ಕಡೆ ಸಾವಿತ್ರಿ ಹೇಳಿ ನಗ್ತಾ ಇರ್ತಾರೆ. ಎಲ್ಲ ಪೂಜೆ ಆದಮೇಲೆ ವಿದ್ಯಾ ಮನೆಗೆ ಹೋಗಿರ್ತಾರೆ. ಯಾಕೋ ಅವ್ವ ತುಂಬ ಸುಸ್ತಾಗ್ತೈತೆ ಅಂತ ವಿದ್ಯಾ ಹೇಳ್ತಾರೆ. ಆಗ ರತ್ನವರು, ಕೊನೆಗೂ ವಿದ್ಯಾ, ನೀನು ಅಂದ್ಕೊಂಡೆ ಹಾಗೆ ಮುಯಿ ಊಟದಲ್ಲಿ ದುಡ್ಡೇನೋ ಸಿಕ್ತು, ನಿನ್ನ ಹೊಟ್ಟೆಯಲ್ಲಿ ಮಗುಕು ಇದೆ ಕಣೆ, ಸ್ವಲ್ಪ ಜೋಪಾನ, ಹುಷಾರಾಗಿರು ಅಂತ ಈ ಕಡೆ ರತ್ನ ಹೇಳ್ತಾರೆ. ಆಗ ವಿದ್ಯಾ, ಸರಿ ಅವ್ವ, ಸ್ವಲ್ಪ ಹೊತ್ತು ನಾನು ಮಲ್ಕೊತೀನಿ ಅಂತ ವಿದ್ಯಾ ಹೋಗ್ತಾರೆ. ವಿದ್ಯಾಗೆ ಈ ಕಡೆ ಭದ್ರದೇ ಚಿಂತೆ ಶುರುವಾಗ್ತಾ ಇರುತ್ತೆ. ಆದರೂ ಗೌಡ್ರು ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾರೆ, ಅಷ್ಟಕ್ಕೂ ಯಾವುದೇ ಕಾರಣಕ್ಕೂ ಅವರು ನನ್ನ ಮ್ಯಾಗೆ ಅನುಮಾನ ಪಡ್ತಾನೆ ಇರಲಿಲ್ಲ, ಇದೆಯೋ ಯಾರೋ ಬೇಕು ಅಂತಲೇ ಇಷ್ಟೆಲ್ಲ ಹೇಳಿದ್ರ ಅನಿಸ್ತಾ ಇದೆ ನನಗೆ. ಗೌಡ್ರೆ, ಯಾಕೆ ಗೌಡ್ರೆ ಹೀಗೆ ಮಾಡ್ತಾ ಇದ್ದೀರಾ, ನನ್ನನ್ನು ಇಷ್ಟೇನ ನೀವು ಅರ್ಥ ಮಾಡ್ಕೊಂಡಿದ್ದು ಅಂತ ವಿದ್ಯಾ ಅಂದ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಭದ್ರ ಬಂದುಬಿಟ್ಟು, ವಿದ್ಯಾ ದಯವಿಟ್ಟು ನನ್ನನ್ನು ಕ್ಷಮಿಸು ವಿದ್ಯಾ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ವಿದ್ಯಾ, ನಾನು ನೀನು ನಿನ್ನ ಹೊಟ್ಟೆಲಿರೋ ನಮ್ಮ ಮಗ, ನಾವು ಖುಷಿಯಾಗಿರೋಣ ನೋಡು, ಯಾವುದೇ ಕಾರಣಕ್ಕೆ ನಿನ್ನನ್ನು ಬಿಟ್ಟು ಹೋಗಲ್ಲ ವಿದ್ಯಾ ಅಂತ ಭದ್ರ ವಿದ್ಯೆನ ಮುತ್ತು ಕೊಡ್ತಾರೆ. ಹಾಗೆ ತನ್ನ ಹೊಟ್ಟೆಲಿರುವ ಮಗುಗೂ ಕೂಡ ಖುಷಿಯಿಂದ ಮುತ್ತನ್ನು ಕೊಡ್ತಾರೆ. ನೋಡು ವಿದ್ಯಾ, ನೀನೇನು ಯೋಚನೆ ಮಾಡಬೇಡ, ಈಗಲೇ ನಮ್ಮ ಮನೆ ತವ ಹೋಗೋಣ, ನಾನು ಎಲ್ಲರನ್ನೂ ಕೂಡ ನಾನು ಮಾತಾಡ್ತೀನಿ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ಗೌಡ್ರೆ, ನೀವು ಹೇಳ್ತಾ ಇರೋದು ನಿಜಾನಾ ಗೌಡ್ರೆ ಅಂತ ವಿದ್ಯಾ ಕೇಳ್ತಾರೆ. ಹ್ಞೂ ಕಣಮಿ ಅಂತ ಭದ್ರ ಹೇಳ್ತಾರೆ. ಆಗ ಖುಷಿಯಿಂದ ವಿದ್ಯಾ ಸರಿ ಅಂತ ಹೀಗೆ ಕನಸಲ್ಲಿ ನೋಡ್ತಾ ಇರುವಾಗ ರತ್ನ ಬಂದ್ಬಿಟ್ಟು ವಿದ್ಯಾ ಅಂತ ಕರೀತಾರೆ. ಆಗ ಅವ್ವ ನೀನಾ ಅಂತ ಕೇಳ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲವ್ವ, ಯಾಕೋ ಗೊತ್ತಿಲ್ಲ, ಗೌಡ್ರು ನೆನಪು ಸಾನೇ ಆಗ್ತೈತೆ, ಆದರೂ ಗೌಡ್ರು ನನ್ನ ಮ್ಯಾಗೆ ಯಾಕೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲವ, ಇದನ್ನೆಲ್ಲ ಆದಷ್ಟು ಬೇಗ ನಾನು ಕಂಡು ಹಿಡಿಲೇಬೇಕು, ನನ್ನ ಹೊಟ್ಟೆಲಿರೋ ಆ ಮಗು ಅವರದ್ದೇ ಅಂತ ಸಾಕ್ಷಿ ಸಮೇತ ನಾನು ಮುಂದೆ ತಂದಿಡ್ತೀನಿ, ಆಮೇಲೆ ಅವ್ರು ಏನು ಮಾಡ್ತಾರೋ ಆಮೇಲೆ ಮುಂದಿದ್ದನ್ನು ನೋಡ್ಕೊಳ್ರಾಯ್ತು ಅಂತ ವಿದ್ಯಾ ಹೇಳ್ತಾರೆ. ಹೌದು ವಿದ್ಯಾ, ನೀನು ಹೇಳ್ತಾ ಇರೋದು ನಿಜನೇ, ನಿನ್ನ ಹೊಟ್ಟೆಲಿರುವ ಮಗು ಸಾಕ್ಷಿನ ಹಿಡ್ಕೊಂಡು ಸೀದಾ ಅವ್ರ ಮನೆ ಮುಂದೆ ಹೋಗೋಣ, ನಾನು ಕೂಡ ಬರ್ತೀನಿ ಕಣವ್ವ ಅಂತ ಇಲ್ಲಿ ರತ್ನ ಹೇಳ್ತಾರೆ.
ಕಾಲೇಜಿಗೆ ಸೇರಬೇಕಲ್ವಾ ಮೊದಲು, ಈ ದುಡ್ಡನ್ನು ಹೇಗೋ ತಂದಿದ್ಯಲ್ವಾ, ಮೆಡಿಕಲ್ ಸೀಟ್ಗೆ ಹಾಕಬೇಕಲ್ವಾ, ಇವತ್ತೇ ಹೋಗೋಣ ಅಂತ ರತ್ನ ಹೇಳ್ತಾರೆ. ಹ್ಞೂ ಕಣವ್ವ, ಆಮೇಲೆ ಲೇಟ್ ಆಯ್ತಂದರೆ ಖಂಡಿತವಾಗ್ಲೂ ನನ್ನನ್ನು ತೆಗೆದು ಹಾಕ್ಬಿಡ್ತಾರೆ ಮೆಡಿಕಲ್ ಸೀಟಿಂದ ಅಂತ ವಿದ್ಯಾ ಮತ್ತು ರತ್ನ ಇಬ್ಬರು ಕೂಡ ದುಡ್ಡನ್ನು ಹಿಡ್ಕೊಂಡು ಹೋಗ್ತಾರೆ. ಆದರೆ ಇದನ್ನೆಲ್ಲ ಗೊತ್ತಾಗಿರೋ ಸಾವಿತ್ರಿ ಮಾತ್ರ ಸುಮ್ಮನೆ ಬಿಡ್ತಾರಾ? ಈ ಕಡೆ ಸಾವಿತ್ರಿ ದೊಡ್ಡದಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಏ ವಿದ್ಯಾ, ನೀನು ಅದು ಹೇಗೆ ದುಡ್ಡನ್ನು ತೊಗೊಂಡು ಹೋಗಿ ಮೆಡಿಕಲ್ ಸೀಟ್ಗೆ ಕಟ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಯಾವುದೇ ಕಾರಣಕ್ಕೂ ನೀನು ಡಾಕ್ಟರ್ ಆಗೋಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ ಅಂತ ಇಲ್ಲಿ ಸಾವಿತ್ರಿ ಅಂದ್ಕೊಂಡು ರೌಡಿಗಳಿಗೆ ಹೇಳಿರ್ತಾರೆ. ಅದೇ ರೀತಿ ಮಧ್ಯ ರೋಡಲ್ಲಿ ರೌಡಿಗಳು ಕೂಡ ಇಲ್ಲಿ ವಿದ್ಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ವಿದ್ಯಾಗೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಯಾರು ನೀವಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಂತ ಕೂಗಾಡ್ತಾರೆ. ಏಯ್, ನಿನ್ನ ಕೈಯಲ್ಲಿರೋ ದುಡ್ಡು ಕೊಟ್ಟರೆ ನೀನು ಬಚಾವಾಗ್ತೀಯ ಅಂತ ಹೆದರಿಸ್ತಾರೆ. ಆಗ ವಿದ್ಯಾ ಓಡೋಗ್ತಾ ಇರ್ತಾರೆ. ಅಲ್ಲೇ ಇರೋ ಒಂದು ಅಜ್ಜಿ ಭದ್ರನ ಅಡ್ಡ ಹಾಕ್ಬಿಟ್ಟು, ದಯವಿಟ್ಟು ಕಾಪಾಡಪ್ಪ, ಯಾವುದೋ ಒಂದು ಇಬ್ಬರು ಹುಡುಗಿರು ದುಡ್ಡನ್ನು ಕಸ್ಕೊಂಡು ಹೋಗೋಕ್ಕೆ ಇಲ್ಲಿ ರೌಡಿಗಳು ಓಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಭದ್ರಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಆಗ ಹಿಂದೆಯಿಂದ ರೌಡಿಗಳನ್ನು ಸರಿಯಾಗಿ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಆದರೆ ವಿದ್ಯಾ ಮಾತ್ರ ರತ್ನ ಅಲ್ಲಿಂದ ಸೇವ್ ಆಗಿ ಸೀದಾ ಹಾಸ್ಪಿಟಲ್ ತಾವ ಹೋಗ್ಬಿಡ್ತಾರೆ, ಮೆಡಿಕಲ್ ಸೀಟ್ ಹತ್ರ. ಆದರೆ ಇಲ್ಲಿ ಭದ್ರ ಬಂದು ಕಾಪಾಡಿರೋದು ವಿದ್ಯಾಗೆ ಗೊತ್ತೇ ಇರಲ್ಲ. ವಿದ್ಯಾ ಮತ್ತು ರತ್ನ ಇಬ್ಬರು ಕೂಡ ಹೋಗಿ ದುಡ್ಡನ್ನು ಕಟ್ಟಿ ಕೊನೆಗೂ ಮೆಡಿಕಲ್ ಸೀಟನ್ನು ತಗೊಂಡೇ ಬಿಡ್ತಾರೆ ವಿದ್ಯಾ. ಕೊನೆಗೂ ವಿದ್ಯಾ ಕನಸು ನನಸಾಗೇ ಬಿಡ್ತು. ಹಾಗೆ ಈ ಕಡೆ ಸಾವಿತ್ರಿ ಮಾತ್ರ ಏನೇ ಮಾಡಿದರೂ ಕೂಡ ಸಾವಿತ್ರಿ ಪ್ಲ್ಯಾನು ಉಲ್ಟಾಯಿತು. ಮತ್ತು ಈ ಕಡೆ ಭದ್ರಗೆ ಈ ಕಡೆ ಅಜ್ಜಿ ಮತ್ತು ಮೋನ ಇಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಲೇ ಮೋನ, ಹೇಗಾದರೂ ಮಾಡಿ ನಮ್ಮ ಭದ್ರಗೆ ನೀನೇ 4 ಮಾತಾಡು, ವಿದ್ಯಾನ ಮತ್ತೆ ಮನೆಗೆ ಕರ್ಕೊಂಡು ಬರೋಕ್ಕೆ ಹೇಳು, ಅವ್ನು ಯಾಕೆ ಹಿಂಗೆ ಮಾತಾಡ್ತಾನೋ ಗೊತ್ತಿಲ್ಲ ಅಂತ ಈ ಕಡೆ ಅಜ್ಜಿ ಹೇಳ್ತಾರೆ. ಆಗ ಮೋನವರು, ಹೌದು ಅಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ವಿದ್ಯಾ ತುಂಬ ಒಳ್ಳೆಯವಳು, ಅವಳು ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾ ಮತ್ತೆ ಈ ಮನೆಗೆ ಬರಬೇಕು ಅಂತ ಇಲ್ಲಿ ಮೋನ ಕೂಡ ಹೇಳ್ತಾರೆ. ಶಿವರಾಮೇಗೌಡರಿಗೂ ಕೂಡ ವಿದ್ಯಾನ ವಾಪಸ್ ಕರ್ಕೊಂಡು ಬರಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಈಶ್ವರಿ ಮಾತ್ರ ಇಲ್ಲದ ಸಲ್ಲದನ್ನು ಹೇಳಿ ಭದ್ರ ಕಿವಿಗೆ ತುಂಬಿರ್ತಾರೆ. ಭದ್ರ ಮಾತ್ರ ಯಾವುದೇ ಕಾರಣಕ್ಕೂ ವಿದ್ಯಾ ನನಗೆ ಬೇಕಾಗಿಲ್ಲ, ಅವಳಿಗೆ ಡಿವೋರ್ಸ್ ಕೊಡಲೇಬೇಕು ಅಂತ ಹಠದಲ್ಲಿ ನಿಂತಿರ್ತಾರೆ. ಅದನ್ನು ನೋಡಿ ಇಲ್ಲಿ ಈಶ್ವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಬ್ಬಾ, ಕೊನೆಗೂ ನಾನು ಅಂದ್ಕೊಂಡೆ ಹಾಗೆ ಆಗ್ತಾ ಇದೆ. ಭದ್ರ ನಿನ್ನ ಮತ್ತೆ ಆ ವಿದ್ಯೆನ ದೂರ ಮಾಡಿ ಅದು ಹೇಗೆ ನಿಮ್ಮಿಬ್ಬರನ್ನ ಆಟ ಆಡಿಸ್ತೀನಿ ನೋಡ್ತಾ ಇರಿ. ಆಮೇಲೆ ನನ್ನ ಮಗ ಸುಭಾಸನೆ ಕರ್ಕೊಂಡು ಬರ್ತೀನಿ ಈ ಮನೆಗೆ. ನಾನು ಅಂದ್ಕೊಂಡ ಹಾಗೆ ಎಲ್ಲ ಆಗಬೇಕು ಅಂತ ಈಶ್ವರಿ ಅನ್ಕೊತಾ ಇದ್ರೆ, ಈ ಕಡೆ ಸಾವಿತ್ರಿ ಮಾತ್ರ, ಲೇ ಭದ್ರ, ಆ ವಿದ್ಯಾ 3 ಅಡಿ ಈ ಮನೆಗೆ ಬರಲೇಬಾರ್ದು, ನಮ್ಮ ವಿನಂತಿನ ಕೊಟ್ಟು ಮದುವೆ ಮಾಡಿಸಿ ಆಸ್ತಿನೆಲ್ಲ ನಾವೇ ಹೊಡಿಬೇಕು ಅಂತ ಸಾವಿತ್ರಿ ಸ್ಕೆಚ್ ಹಾಕ್ತಾ ಇರ್ತಾರೆ. ಆದರೆ ಇದಕ್ಕೆಲ್ಲ ವಿದ್ಯಾ ಅವಕಾಶನೇ ಕೊಡೋದಿಲ್ಲ. ಈ ಕಡೆ ಅಜ್ಜಿನೂ ಕೂಡ ವಿದ್ಯೆ ಮೇಲೆ ತುಂಬಾ ಆಸೆ ಇರುತ್ತೆ, ವಿದ್ಯಾನ ಕರ್ಕೊಂಡು ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರು ಕೂಡ ತೀರ್ಮಾನ ಮಾಡಿರ್ತಾರೆ, ವಿದ್ಯಾನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು, ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ ಶಿವರಾಮೇಗೌಡರು ಭದ್ರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಕೊನೆಗೂ ಇಲ್ಲಿ ಭದ್ರ ಇಲ್ಲಿ ಶಿವರಾಮೆ ಮಾತನ್ನು ಕೇಳ್ತಾರ, ವಿದ್ಯೆನ ವಾಪಸ್ ಕರ್ಕೊಂಡು ಬರ್ತಾರ. ವಿದ್ಯೆ ಹೊಟ್ಟೆಲಿರೋ ಮಗು ತಂದೆ ಅಂತ ಒಪ್ಕೊಂಡೇ ಬಿಡ್ತಾರ. ಈಶ್ವರಿ ಪ್ಲ್ಯಾನು ತಲೆ ಕೆಳಗೆ ಆಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.